ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಈ ವಿಡಿಯೋದಲ್ಲಿ ಲೆಪ್ರಸಿ ರೋಗದ ಬಗ್ಗೆ ಅಂದರೆ ಕುಷ್ಠ ರೋಗದ ಬಗ್ಗೆ ಡಿಸ್ಕಸ್ ಮಾಡೋಣ. ಲೆಪ್ರಸಿ ಒಂದು ಕ್ರೋನಿಕ್ ಡಿಸೀಸ್ ಅಂದರೆ ಇದು ದೀರ್ಘಕಾಲದ ಒಂದು ರೋಗ ಆಗಿದೆ. ಲೆಪ್ರಸಿ ಒಂದು ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಲೆಪ್ರಸಿಯು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಆಗಿದೆ. ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅನ್ನುವಂತಹ ಬ್ಯಾಕ್ಟೀರಿಯಾ ಲೆಪ್ರಸಿಯ ರೋಗಕ್ಕೆ ಕಾರಣವಾಗಿದೆ. ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅನ್ನುವಂಥ ಬ್ಯಾಕ್ಟೀರಿಯಾವು ಮನುಷ್ಯನ ನರ್ವ್ಸ್ ನರಗಳಿಗೆ, ಸ್ಕಿನ್ ಚರ್ಮಕ್ಕೆ, ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಶ್ವಾಸಕೋಶಕ್ಕೆ ಎಫೆಕ್ಟ್ ಮಾಡುತ್ತೆ. ಆದ್ದರಿಂದ ಲೆಪ್ರಸಿ ಒಂದು ರೋಗವನ್ನು ಹ್ಯಾನ್ಸೆನ್ಸ್ ಡಿಸೀಸ್ ಅಂತೇಳಿ ಕೂಡ ಕರೆಯುತ್ತಾರೆ. ಕುಷ್ಠ ರೋಗವನ್ನು ಒನ್ ಆಫ್ ದ ಓಲ್ಡೆಸ್ಟ್ ಡಿಸೀಸ್ ಅಂದರೆ ತುಂಬ ಹಳೆಯದಾದಂತಹ ರೋಗ. ಇದರ ಒಂದು ಮೆನ್ಷನ್ನು ಕ್ರಿಸ್ತಪೂರ್ವ 600ನಲ್ಲಿ ಅಂದರೆ 600 BCಯಲ್ಲಿಯೇ ಈ ಒಂದು ರೋಗದ ಬಗ್ಗೆ ಮೆನ್ಷನ್ ಇದೆ. ಲೆಪ್ರಸಿ ರೋಗದ ಸಿಂಪ್ಟಮ್ಸ್ಗಳನ್ನು ನೋಡೋದಾದರೆ ಇಲ್ಲಿ ಮಸಲ್ ವೀಕ್ನೆಸ್ ಅಂದರೆ ಮಾಂಸ ಖಂಡಗಳು ತುಂಬ ವೀಕ್ ಆಗ್ತವೆ. ನಂಬ್ನೆಸ್ ಊದ್ಕೊಳ್ಳುವಂಥದ್ದು ಹ್ಯಾಂಡ್ಸ್ ಆಗಲಿ, ಆರ್ಮ್ಸ್ ಆಗಲಿ, ಫೀಟು ಮತ್ತು ಲೆಗ್ಸು ಇಲ್ಲೆಲ್ಲ ಬೊಬ್ಬೆಗಳು ಬರೋ ಥರ ಆಗುತ್ತೆ. ಸ್ಕಿನ್ ಲೇಸಿಯನ್ಸ್ ಅಂದರೆ ಗಾಯಗಳು, ಚರ್ಮದ ಮೇಲೆ ಗಾಯಗಳಾಗಿರ್ತವೆ. ಆ ಗಾಯಗಳಿಗೆ ನಾವು ಟಚ್ ಮಾಡಿದಾಗ ಸ್ಪರ್ಶ ಆಗೋದಿಲ್ಲ ಮತ್ತು ಆ ಜಾಗಕ್ಕೆ ಟೆಂಪರೇಚರ್ ಏನು ಅಂದರೆ ಹೀಟ್ ಆಗೋದಿಲ್ಲ ಮತ್ತು ಪೇನ್ ಆಗೋದಿಲ್ಲ ಆ ಜಾಗದಲ್ಲಿ. ಸೆವೆರಲ್ ವೀಕ್ಸ್ ಅಂದರೆ ಹಲವಾರು ವಾರಗಳ ಕಾಲ ಒಟ್ಟ ಆ ರೋಗ ಹೀಲ್ ಆಗೋದಿಲ್ಲ, ಮಾಯ ಆಗೋದಿಲ್ಲ. ಆ ಸ್ಕಿನ್ನು ನಾರ್ಮಲ್ ಸ್ಕಿನ್ಗಳಿಗಿಂತ ತುಂಬ ಲೈಟರ್ ಆಗಿರ್ತದೆ ಅಂದರೆ ಹಗುರ ಆಗಿರ್ತದೆ. ಮತ್ತು ಸ್ಕಿನ್ ಅಲ್ಸರ್ಸ್ ಸ್ಕಿನ್ ಮೇಲೆ ಹುಣ್ಣುಗಳಾಗೋದು, ನರ್ವ್ ಡ್ಯಾಮೇಜ್ ನರಗಳು ಒಡೆದು ಹೋಗೋದು, ಡಿಸ್ಫಿಗರ್ಮೆಂಟ್ ನೋಡೋದಕ್ಕೆ ತುಂಬ ಕುರೂಪ ಅಸಹ್ಯವಾಗಿ ಕಾಣಿಸ್ತಾರೆ. ಡಿಸೆಬಿಲಿಟಿ ಈ ರೋಗದಿಂದ ಅಂಗವೈಕಲ್ಯತೆ ಕೂಡ ಬರ್ಬೋದು. ಇವೆಲ್ಲ ಒಂದು ಲೆಪ್ರಸಿ ರೋಗದ ಸಿಂಪ್ಟಮ್ಸ್ಗಳು. ಈಗ ಈ ರೋಗ ಹೇಗೆ ಹರಡುತ್ತೆ ಅಂತಂದರೆ, ನಾವು ಲೆಪ್ರಸಿ ಹೊಂದಿರುವಂತಹ ರೋಗಿಯ ಹತ್ತಿರ ನಾವು ನೇರವಾಗಿ ಲಾಂಗ್ ಟರ್ಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದರೆ ಅವನವನ್ನು ಕೆಮ್ಮು ಮತ್ತು ಸೀನುವ ಮುಖಾಂತರ ಬರುವಂತಹ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ಅದು ತುಂಬ ಹೈಲಿ ಕಾಂಟೇಜಿಯಸ್, ಬೇಗ ನಮಗೆ ಅಟ್ಯಾಕ್ ಆಗಿಬಿಡುತ್ತೆ. ಯಾರ ಹತ್ರ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅವರಿಗೆ ಇದೇನು ಅಷ್ಟು ಜಾಸ್ತಿ ಬೇಗ ಹರಡ್ಕೊಳ್ಳೋದಿಲ್ಲ. ಅವರ ದೇಹದಲ್ಲಿ ಈ ಬ್ಯಾಕ್ಟೀರಿಯಾ ಸ್ಲೋ ಆಗಿ ಮಲ್ಟಿಪ್ಲೈ ಆಗುತ್ತೆ. ಇದು ಇನ್ಫೆಕ್ಟ್ ಆದ ಸುಮಾರು 5 ವರ್ಷಗಳ ನಂತರ ಇದು ಸಿಂಪ್ಟಮ್ಸ್ಗಳನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡ್ಬೋದು. ಕೆಲವೊಬ್ಬರಲ್ಲಿ ಈ ಸಿಂಪ್ಟಮ್ಸ್ಗಳು ಸುಮಾರು 20 ವರ್ಷಗಳು ಕಳೆದರೂ ಕೂಡ ಕಾಣಿಸೋದಿಲ್ಲ. ಹೀಗೆ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ ಪೀರಿಯಡಲ್ಲಿ ನಾವು ಕುಷ್ಠರೋಗಿಯ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರೆ, ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದರೆ ಈ ರೋಗ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಲೆಪ್ರಸಿಯನ್ನು 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಮೊದಲು ಬರುವಂಥದ್ದು ಟ್ಯೂಬರ್ಕುಲೋಯಿಡ್ ಲೆಪ್ರಸಿ ಅಂತೇಳಿ. ಈ ರೋಗ ಯಾರಿಗೆ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಅವರಿಗೆ ಅಟ್ಯಾಕ್ ಆಗಿರುತ್ತೆ. ಇವರಲ್ಲಿ ಕೆಲವು ಗಾಯಗಳು ಮಾತ್ರ ಕಾಣಿಸಿಕೊಳ್ತವೆ. ಇವರು ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಕ್ಯೂರ್ ಕೂಡ ಆಗ್ಬೋದು. ನೆಕ್ಸ್ಟ್ ಬರುವಂಥದ್ದು ಲೆಪ್ರೋಮೇಟಸ್ ಲೆಪ್ರಸಿ ಅಂತೇಳಿ. ಇಲ್ಲಿ ಈ ವ್ಯಕ್ತಿಯ ದೇಹದ ಇಮ್ಯುನಿಟಿ ಪವರು ತುಂಬ ಕಡಿಮೆ ಇರುತ್ತೆ. ಅವನಿಗೆ ಆ ಬ್ಯಾಕ್ಟೀರಿಯಾ ರೋಗ ತುಂಬ ಬೇಗ ಎಫೆಕ್ಟ್ ಮಾಡುತ್ತೆ. ಮೇಲೆ ಹೇಳಿರುವಂಥ ಸಿಂಪ್ಟಮ್ಸ್ಗಳು ಇವನಲ್ಲಿ ಎಲ್ಲ ರೀತಿಯಲ್ಲಿ ಕಾಣಿಸುತ್ತವೆ. ಥರ್ಡ್ ಬರುವಂಥದ್ದು ಬಾರ್ಡರ್ ಲೈನ್ ಲೆಪ್ರಸಿ ಅಂತೇಳಿ. ಇಲ್ಲಿ ಈ ಎರಡರ ಮಧ್ಯೆ ಒಂದು ಕಂಡೀಷನ್ ಇರೋದನ್ನು ಬಾರ್ಡರ್ ಲೈನ್ ಲೆಪ್ರಸಿ ಅಂತೇಳಿ ಕರೀತಾರೆ. ನಾವು ಕುಷ್ಠರೋಗ ಲೆಪ್ರಸಿಯನ್ನು ಹೇಗೆ ಒಂದು ಡಯಾಗ್ನೋಸ್ ಮಾಡ್ಬೋದು ಅಂದರೆ ಅದನ್ನು ಹೇಗೆ ಪತ್ತೆ ಹಚ್ಬೋದು ಅಂದಾಗ, ಚರ್ಮದ ಬಯೋಪ್ಸಿ ಮಾಡೋ ಮುಖಾಂತರ ಮತ್ತು ಲೆಪ್ರೋಮಿನ್ ಸ್ಕಿನ್ ಟೆಸ್ಟ್ ಮಾಡೋ ಮುಖಾಂತರ ನಾವು ಅವರಿಗೆ ಕುಷ್ಠರೋಗ ಅಥವಾ ಲೆಪ್ರಸಿ ಆಗಿದೆ ಇಲ್ಲ ಅಂತೇಳಿ ಗುರುತು ಮಾಡ್ಬೋದು. ಈ ಕುಷ್ಠರೋಗಕ್ಕೆ ಟ್ರೀಟ್ಮೆಂಟ್ ಏನು ಅಂದಾಗ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಮಲ್ಟಿ ಡ್ರಗ್ ಥೆರಪಿಯನ್ನು 1995 ಕಂಡುಹಿಡಿದಿದೆ. ಈ ಮಲ್ಟಿ ಡ್ರಗ್ ಥೆರಪಿಯನ್ನು ಯೂಸ್ ಮಾಡೋದ್ರಿಂದ ಎಲ್ಲ ತರಹದ ಒಂದು ಲೆಪ್ರಸಿಗಳನ್ನು ಕ್ಯೂರ್ ಮಾಡ್ಬೋದು. ಈ ಒಂದು ಥೆರಪಿ ವರ್ಲ್ಡ್ ವೈಡ್ನಲ್ಲಿ ಫ್ರೀ ಆಫ್ ಚಾರ್ಜ್ಗೆ ಸಿಗುತ್ತೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ. ಮತ್ತು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ಗಳಿವೆ, ಅವುಗಳನ್ನು ತಗೊಳ್ಳೋ ಮುಖಾಂತರನೂ ಕೂಡ ಈ ಒಂದು ಲೆಪ್ರಸಿನ ಕ್ಯೂರ್ ಮಾಡ್ಕೊಳ್ಬೋದು. ಉದಾಹರಣೆಗೆ ಡಾಪ್ಸೋನ್ ಅಂತೇಳಿ, ರಿಫಾಂಪಿನ್ ಅಂಥೇಳಿ, ಕ್ಲೋಪಾಜಿಮೈನ್ ಅಂತೇಳಿ, ಮೈನೋಸೈಕ್ಲಿನ್
ಹೀಗೆ ಹಲವು ಆ್ಯಂಟಿಬಯೋಟಿಕ್ಸ್ಗಳಿವೆ. ಅವುಗಳನ್ನು ತಗೊಳ್ಳೋ ಮುಖಾಂತರ ನಾವು ಈ ಒಂದು ಲೆಪ್ರಸಿಯನ್ನು ಕ್ಯೂರ್ ಮಾಡ್ಬೋದು. ಈ ಒಂದು ಲೆಪ್ರಸಿಯಿಂದ ಪೊಟೆನ್ಷಿಯಲ್ ಕಾಂಪ್ಲಿಕೇಶನ್ಸ್, ಏನೇನು ಕಾಂಪ್ಲಿಕೇಶನ್ಸ್ಗಳು ಆಗ್ಬೋದು ಅಂದಾಗ ಮೊದಲಿಗೆ ಬರುವಂಥದ್ದು ಡಿಸ್ಫಿಗರ್ಮೆಂಟ್. ಆ ಮನುಷ್ಯ ತುಂಬ ಕುರೂಪಿಯಾಗಿ ಕಾಣ್ತಾನೆ. ಹೇರ್ ಲಾಸ, ಮುಖ್ಯವಾಗಿ ಈ ಐಬ್ರೋಸ್ಗಳು ಮತ್ತು ಐ ಲ್ಯಾಸಸ್ ಅಂದರೆ ಕಣ್ಣಿನ ರೆಪ್ಪೆಗಳ ಕೂದಲುಗಳು ಹೋಗ್ಬಿಡ್ತವೆ. ಮಸಲ್ ವೀಕ್ನೆಸ್ ಅಂದರೆ ಮಾಂಸ ಖಂಡ ವೀಕ್ ಆಗುತ್ತೆ. ಪರ್ಮನೆಂಟ್ ನರ್ವ್ ಡ್ಯಾಮೇಜ್ ಆಗುತ್ತೆ. ಮತ್ತು ಅಂಗವಿಕಲ ಹ್ಯಾಂಡಿಕ್ಯಾಪ್ ಆಗ್ತಾನೆ. ನೇಸಲ್ ಕಾಂಜೆಷನ್ ಅಂದರೆ ಮೂಗಿನಿಂದ ಕಫ ಸುರಿತಾ ಇರುತ್ತೆ, ಅದರಲ್ಲಿ ಕೆಲವೊಂದು ಸಲ ರಕ್ತ ಕೂಡ ಬರುತ್ತೆ. ನೆಕ್ಸ್ಟ್ ಆಗುವಂಥದ್ದು ಐರಿಟೀಸ್, ಇಲ್ಲಿ ಕಣ್ಣುಗಳು ಉರಿಯುತ್ತವೆ. ನೆಕ್ಸ್ಟ್ ಬರುವಂಥದ್ದು ಗ್ಲುಕೋಮಾ, ಐ ಡಿಸೀಸ್, ಇದೊಂದು ಕಣ್ಣಿಗೆ ಸಂಬಂಧಪಟ್ಟಂತಹ ಡಿಸೀಸು ಈ ಕುಷ್ಠರೋಗದಲ್ಲಿ ಬರುತ್ತೆ. ಮತ್ತು ಇಲ್ಲಿ ಈ ಒಂದು ಗ್ಲುಕೋಮಾದಲ್ಲಿ ಏನು ಆಪ್ಟಿಕ್ ನರ್ವ್ ಇರುತ್ತೆ ಅದು ಡ್ಯಾಮೇಜ್ ಆದಾಗ ಗ್ಲುಕೋಮಾ ಆಗುತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಆದಂತೆ ಕುರುಡುತನ ಕೂಡ ಬರ್ಬೋದು. ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗೋದಿಲ್ಲ. ನೆಕ್ಸ್ಟ್ ಕಿಡ್ನಿ ಫೇಲ್ಯೂರ್, ಕಿಡ್ನಿ ಕೂಡ ಫೇಲ್ಯೂರ್ ಆಗ್ಬೋದು. ಇವು ಈ ಕುಷ್ಠರೋಗ ಬರೋದ್ರಿಂದ ಕೆಲವೊಂದು ಕಾಂಪ್ಲಿಕೇಶನ್ಸ್ಗಳು ಆಗ್ಬೋದು. ನೆಕ್ಸ್ಟ್ ಇದನ್ನು ಪ್ರಿವೆಂಟ್ ಹೇಗೆ ಮಾಡಬೇಕು ಅಂತಂದಾಗ ನಾವು ಯಾವ ಪರ್ಸನ್ಗೆ ಕುಷ್ಠರೋಗ ಇರುತ್ತೆ ಅವನಿಂದ ಸ್ವಲ್ಪ ದೂರ ಇರಬೇಕು, ಅವನ ಹತ್ರ ಕಾಂಟ್ಯಾಕ್ಟ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಾವು ಲೆಪ್ರಸಿಯನ್ನು ಪ್ರಿವೆಂಟ್ ಮಾಡ್ಬೋದು. ಸ್ನೇಹಿತರೆ, ಇದಿಷ್ಟು ಒಂದು ಲೆಪ್ರಸಿಗೆ ಸಂಬಂಧಪಟ್ಟಂತಹ ಮಾಹಿತಿ. ನಾವು ಮುಂದಿನ ವಿಡಿಯೋದಲ್ಲಿ ಟ್ಯೂಬರ್ಕುಲೋಸಿಸ್ ಬಗ್ಗೆ ನೋಡೋಣ, ಅಂದರೆ ಕ್ಷಯ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ಶರಣಾರ್ಥಿ.